ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಬ್ರಿಡ್ಜ್ ಕೆಳಗೆ ಇತ್ತೀಚೆಗೆ ಅಪಘಾತಗಳ ಸಂಖ್ಯೆ ಹೆಚ್ಚಿದೆ. ಬ್ರಿಡ್ಜ್ ಬಳಿ ಜನಜಂಗುಳಿ ಹೆಚ್ಚಾಗಿರುತ್ತೆ. ಸಾಲದು ಎಂಬಂತೆ ಇತ್ತೀಚೆಗೆ 2-3 ಹೋಟೆಲ್ಗಳು ಇವೆ. ಈ ರಸ್ತೆ ಫ್ಲೈಓವರ್ ಮೇಲೆ ಒನ್ ವೇ ಮಾಡಿ ಬೆಂಗಳೂರು ಕಡೆ ಹೋಗುವ ವಾಹನಗಳು ಸರ್ವಿಸ್ ರಸ್ತೆಯಲ್ಲಿ ಹೋಗುವಂತೆ ಮಾಡಿದ್ದಾರೆ. ಇದರಿಂದ ಇಲ್ಲಿ ರಸ್ತೆ ದಾಟುವಾಗ ದ್ವಿಚಕ್ರ ವಾಹನಗಳು, ಕಾರು, ಲಾರಿ, ಬಸ್ಸು ಇತ್ಯಾದಿ ವಾಹನಗಳ ಓಡಾಟಕ್ಕೆ ಸಂಚಕಾರ ಬಂದಿದೆ. ಇಲ್ಲಿ ಯಾವುದೇ ಸೂಚನಾ ಫಲಕಗಳು, ಸಂಚಾರಿ ನಿಯಂತ್ರಣ ದೀಪಗಳು ಅಳವಡಿಸಿಲ್ಲ. ಆದ್ದರಿಂದಲೇ ಇಲ್ಲಿ ವಾರಕ್ಕೆ 2-3 ಅಪಘಾತಗಳು ನಡೆಯುತ್ತಲೇ ಇರುತ್ತವೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಇಂದು ಬೆಳಗ್ಗೆ ಬಾಗೇಪಲ್ಲಿ ಕಡೆಯಿಂದ ಬಂದ ಟಿಪ್ಪರ್ ಗಾಡಿಗೆ ದ್ವಿಚಕ್ರ ವಾಹನ ಅಡ್ಡ ಬಂದಿದ್ದು ಅದನ್ನು ತಪ್ಪಿಸಲು ಹೋಗಿ ಟಿಪ್ಪರ್ ರಸ್ತೆಗೆ ಉರುಳಿ ಬಿದ್ದಿದೆ. ಸ್ವಲ್ಪ ದೂರದಲ್ಲಿ ದ್ವಿಚಕ್ರ ವಾಹನ ಸವಾರ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ವಾರದಲ್ಲಿ ಸುಮಾರು ಒಂದು 2 ಹಾಗೆ ಆಗ್ತಾ ಇರ್ತದೆ ಸರ್ ಆಕ್ಸಿಡೆಂಟು. ಆ್ಯಕ್ಚುಲಿ ಇದು ಇಲ್ಲಿ ಸಿಂಗಲ್ ಒಂದು ಸೈಡು ಹೈವೇ ಮಾಡಿದ್ದಾರೆ ಫ್ಲೈಓವರು. ಹತ್ತು ಕಡೆಯಿಂದ ಬರಬೇಕಾದ್ರೆ ವೆಹಿಕಲ್ಲು ತುಂಬ ಫಾಸ್ಟಾಗಿರುತ್ತೆ. ಇಲ್ಲಿ ಯಾವುದೇ ರೀತಿ ಸಿಗ್ನಲ್ಗಳು ಸಹ ಇಲ್ಲ. ಹಾಗಾಗಿ ಇಲ್ಲಿ ಆಕ್ಸಿಡೆಂಟ್ಗಳು ಕಾಮನ್ ಆಗಿಬಿಟ್ಟಿದೆ. ಇದ್ರ ಬಗ್ಗೆ ಇಲ್ಲಿ ಸಂಬಂಧಪಟ್ಟಂತಹ ಶಾಸಕರಾಗಲಿ ಸಂಸದರಾಗಲಿ ಇದ್ರ ಬಗ್ಗೆ ಯಾವುದೇ ಒಂದು ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಎಷ್ಟು ನ್ಯೂಸ್ಗಳಲ್ಲಿ ಬಂದರೂ ಇದ್ರ ಬಗ್ಗೆ ಯಾರೂ ಇದ್ರ ಬಗ್ಗೆ ಕೆರೆ ತಗೊಳ್ತಾ ಇಲ್ಲ. ತುಂಬ ಒಂದು ತಿಂಗಳಲ್ಲಿ ಕನಿಷ್ಠ ಅಂದರೂ 4ರಿಂದ 5 ಆಕ್ಸಿಡೆಂಟು ಪ್ರತಿ ತಿಂಗಳು ಆಗ್ತಾನೇ ಇರ್ತದೆ. ಎಷ್ಟು ನ್ಯೂಸಲ್ಲಿ ಬಂದರೂ ಯಾವುದೇ ಇಲ್ಲಿ ಸಂಬಂಧಪಟ್ಟಂತಹ ಇಲಾಖೆಯವರಾಗಿರ್ಬೋದು, ನ್ಯಾಷನಲ್ ಹೈವೇ ಅಥಾರಿಟಿ ಅವರಾಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, ಮತ್ತು ಇಲ್ಲಿನ ಸ್ಥಳೀಯ ಶಾಸಕರು ಸಂಸದರು ಇದ್ರ ಬಗ್ಗೆ ಯಾವುದೇ ಒಂದು ಕ್ರಮ ತಗೊಳ್ತಾ ಇಲ್ಲ ಸರ್. ರಾಷ್ಟ್ರೀಯ ಹೆದ್ದಾರಿ ಬ್ರಿಡ್ಜ್ ಮೇಲೆ 2 ವೇ ರಸ್ತೆ ಮಾಡಿದ್ರೆ ಇಷ್ಟೊಂದು ಅಪಘಾತಗಳು ಆಗುತ್ತಿರಲಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದು, ಹೀಗಲಾದರೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇಲ್ಲಿನ ಫ್ಲೈಓವರ್ಗೆ 2 ವೇ ಅಳವಡಿಸಿ ಮನುಷ್ಯರ ಜೊತೆ ಚಲಾಟವಾಡುತ್ತಿರುವ ವಾಹನಗಳಿಂದ ಜೀವ ಉಳಿಸಲು ಮುಂದಾಗುತ್ತಾರೆಯೇ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.